ಸ್ಟಾರ್ಟು ಆಗ್ತಾಯಿಲ್ಲ. ಅಯ್ಯಪ್ಪ, ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಕಿಕ್ ಸ್ಟಾರ್ಟ್ ಬೇರೆ ಇಲ್ಲ ಕಣ. ನಾನು ಆಫ್ ಮಾಡ್ಬೋದಾಗಿತ್ತು ಗಾಡಿ. ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ನನ್ನ ಮತ್ತೊಂದು ಜರ್ನಿ ಶುರುವಾಗಿದೆ. ಎಲ್ಲಿಗೆ, ಏನು, ಆಮೇಲೆ ನನ್ನ ಜೊತೆ ಒಬ್ಬರು ಸರ್ಪ್ರೈಸ್ ಗೆಸ್ಟ್ ಇದ್ದಾರೆ. ಸೊ ಅದನ್ನೆಲ್ಲ ಮಾತಾಡ್ತೀನಿ. ಏನಂದರೆ ಬೆಳಕಾದ್ಮೇಲೆ ಮಾತಾಡ್ತೀನಿ. ಇವಾಗ ಮುನಿಯಾಲು ಹೊರಟಿದ್ದೀನಿ. ಬೆಳಗ್ಗೆ 5 ಗಂಟೆ 10 ನಿಮಿಷ ಕರೆಕ್ಟಾಗಿದೆ. 5 ಗಂಟೆ 10 ನಿಮಿಷ. ಸೊ ಬೆಳಕಾಗೋವರೆಗೂ ಏನು ಮಾತಾಡಿದ್ರು ವೇಸ್ಟು. ಸೊ ಹಂಗಾಗಿ ಐ ವಿಲ್ ಕ್ಯಾಚ್ ಯು ಆಫ್ಟರ್ ಲೈಟ್. ಬನ್ನಿ ಹೋಗೋಣ. ಜರ್ನಿ ಶುರು ಆಯಿತು. ಸೊ ಒಂದು ಲಾಂಗ್ ಜರ್ನಿ ಇದೆ ಇದು. ಆಲ್ಮೋಸ್ಟ್ 750 ಕಿಲೋಮೀಟರ್ಸ್. ಸೊ ಶುರುವಾಗಿದೆ ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ. ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನನ್ನ ಒಂದು ದೊಡ್ಡ ಜರ್ನಿ ಶುರು ಮಾಡಿದ್ದೀನಿ. ಮುನಿಯಾಲ್ ಅಂದರೆ ಉಡುಪಿ ಹೆಬ್ರಿಯಿಂದ ಪುಣೆಗೆ ನಾನು ಮತ್ತು ನನ್ನ ಮಗ ಇಬ್ಬರು ಹೊರಟಿದ್ದೀವಿ. ಅವನಿಗೆ ಅಲ್ಲೆಲ್ಲಾದರೂ ಮುಂದೆ ನಿಂತಾಗ ಪರಿಚಯ ಮಾಡಿಸ್ತೀನಿ. ನಾವು ಮನೆ ಒಂದು 5 ಗಂಟೆ 10 ನಿಮಿಷ ಆಗಿತ್ತು. ಅಲ್ಲಿಂದ ಹೊರಟು ಆಗುಂಬೆ ಘಟ್ಟ ಮುಗಿಸ್ಕೊಂಡು ಇವಾಗ ತೀರ್ಥಹಳ್ಳಿ ಕಡೆ ಹೋಗ್ತಾಯಿದ್ದೀವಿ. ಸೊ ನಾವು ತಗೊಳ್ಬೇಕು ಅಂದ್ಕೊಂಡಿರೋ ರೂಟು ಮುನಿಯಾಲು, ಹೆಬ್ರಿ, ತೀರ್ಥಹಳ್ಳಿ, ಅಲ್ಲಿಂದ ರಿಪ್ಪನ್ಪೇಟೆ, ಆನಂದಪುರ, ಶಿಕಾರಿಪುರ, ಹಾನಗಲ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಅಲ್ಲಿಂದ ಕೊಲ್ಲಾಪುರ, ಸತಾರ, ಪುಣೆ. ಸೊ ಓವರಾಲ್ ನಮ್ಮ ಮನೆಯಿಂದ ಗೂಗಲ್ ತೋರಿಸಿದ್ದು 724 ಕಿಲೋಮೀಟ್ರ್. ನಮ್ಮ ಫ್ರೆಂಡ್ ಶಾಂತಿ ಪ್ರಸಾದ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮು ನನ್ನ ಮಗ ಇಂಥ ಒಂದು ಲಾಂಗ್ ರೈಡಿಗೆ ಜೊತೆ ಆಗಿದ್ದಾನೆ. ಮನೆಯಲ್ಲಿ ಅಷ್ಟು ಈಸಿ ಇರಲಿಲ್ಲ ಒಪ್ಸೋದು. ಬಟ್ ಅವನು ನೆನ್ನೆ ಎಕ್ಸಾಮ್ ಮುಗೀತು. ಸೊ ಹಾಗಾಗಿ ನೋಡೋಣ, ಅವನಿಗೂ ಒಂದು ಪ್ರಾಕ್ಟೀಸ್ ಮಾಡಿಸೋಣ, ಅವನಿಗೂ ಒಂದು ರೈಡಿನ ಅನುಭವ ಕೊಡೋಣ ಅಂತ ರಿಸ್ಕ್ ತೊಗೊಂಡೇ ಹೊರಟಿದ್ದೀವಿ. ಯಾಕಂದರೆ 750 ಕಿಲೋಮೀಟ್ರ್ ಹಿಂದೆ ಕೂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಬಟ್ ನೋಡೋಣ, ಹುಡುಗ ಜೋಶಲ್ಲಿದ್ದಾನೆ. ಯಾವ ಥರ ಇರುತ್ತೆ ನಮ್ಮ ಜರ್ನಿ, ಬನ್ನಿ ಹಾಗೆ ಕವರ್ ಮಾಡ್ತಾ ಹೋಗೋಣ. ಬೆಳಗ್ಗೆ ಫಾಗ್ ನೋಡಿ ಹೆಂಗಿದೆ. ತೀರ್ಥಹಳ್ಳಿ ಇನ್ನೊಂದು 2-3 ಕಿಲೋಮೀಟ್ರ್ ಇರ್ತಾ ಇದ್ದಂಗೆ ಮಂಜು ಶುರು ಆಯಿತು. ಸಣ್ಣಗಿದೆ. ಇಲ್ಲಿದೆ ನನ್ನ ಮಗ. ನಮ್ಮ ಪ್ರಯಾಣ ಶುರುವಾಗಿ 1 ಗಂಟೆ ಆಯಿತು. ತೀರ್ಥಹಳ್ಳಿ ದಾಟಿ ಸ್ವಲ್ಪ ಮುಂದೆ ಬಂದಿದ್ವಿ. ಚಳಿ ಇತ್ತು, ಅದಕ್ಕೆ ಅವ್ನು ರೆಡಿ ಆಗ್ತಾಯಿದ್ದಾನೆ. ಈ ಥರ ಇದೆ ಸೆಟಪ್. ಈ ಒಂದು ಜರ್ನಿ ಸುಮ್ಮನೆ ಹಂಗೆ ಕ್ಯಾಶುವಲ್ ಲಾಂಗ್ ರೈಡು. ಆಮೇಲೆ ನಮ್ಮ ಗೆಳೆಯ ಶಾಂತಿ ಪ್ರಸಾದ್ ಅವರು ಪುಣೆಗೆ ಹೋಗಿ ಸುಮಾರು 1 ವರ್ಷದ ಮೇಲೆ ಆಯಿತು. ಸೊ ಪ್ರತಿ ಸರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗೆಲ್ಲ ಡ್ರಾಪ್ ಆಗ್ತಾಯಿತ್ತು. ಸೊ ಹಂಗಾಗಿ ಸಡನ್ನಾಗಿ ರೆಡಿ ಆದೆ. ಸೊ ಅದ್ರ ಜೊತೆಗೆ ನನ್ನ ಮಗನೂ ಬಂದು ಜಾಯ್ನ್ ಆದ. ನೋಡೋಣ ಜರ್ನಿ ಯಾವ ಥರ ಇರುತ್ತೋ. ನಾವು ಮನೆಯಿಂದ ಹೊರಟು ಆಲ್ಮೋಸ್ಟು 3 ಗಂಟೆ ಆಯಿತು. 3 ಗಂಟೆ ಆಗ್ತಾಯಿದೆ. 600 ಅಂದರೆ 140 ಕಿಲೋಮೀಟ್ರ್ ಬಂದಿದ್ದೀವಿ. ನಾವು ಇಷ್ಟೊತ್ತು ಬಂದಿದ್ದು ಬರೀ ಸಿಂಗಲ್ ರೋಡೇ ಅದು. ಹಂಗಾಗಿ ಇಷ್ಟು ಟೈಮ್ ಬೇಕೇ ಬೇಕು.
ಸೊ 3 ಗಂಟೆ ಜರ್ನಿಯಲ್ಲಿ 140 ಕಿಲೋಮೀಟ್ರ್ ಬಂದಿದ್ದೀವಿ. ಮುಂದೆ ನಾವು ಹುಬ್ಬಳ್ಳಿಗೆ ಹೋದ್ಮೇಲೆ ಸ್ವಲ್ಪ ಪಿಕಪ್ ಆಗ್ಬೋದು. ಇದೆಲ್ಲೋ ಶಿಕಾರಿಪುರ ಕಡೆ ಡೈವರ್ಟ್ ಮಾಡಲಿಲ್ಲ, ಎಲ್ಲೋ ಒಂದು ಮೋಸ್ಟ್ಲಿ ಇದು ಯಾವುದೋ ಒಂದು ಶಾರ್ಟ್ಕಟ್ ಇರಬೇಕು. ಅದು ಮಾಡೋ ನೀರು ಶಿಕಾರಿಪುರ ಇದೊಂದು ಸ್ವಲ್ಪ ಅಂದರೆ ಇಲ್ಲಿ ಬೈಪಾಸ್ ತಗೊಂಡ್ವಿ. ಅದೆಲ್ಲ ಗೂಗಲ್ ಯಾವುದೋ ಒಂದು ಹಳ್ಳಿ ದಾರಿ ಕರ್ಕೊಂಬಂದ್ಬಿಟ್ಟಿದೆ. ಸಿಂಗಲ್ ರೋಡು. ಶಿಕಾರಿಪುರ ದಾಡ್ದಂಗಿದೆ. 140 ಕಿಲೋಮೀಟ್ರ್ ಬಂದಿದ್ದೀವಿ ಮನೆಯಿಂದ. ಮುಂದೆ ಎಲ್ಲಾದರೂ ಒಂದು ಕಡೆ ತಿಂಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಏನಾಯಿತು? ಏನು ನಂಬರ್ ಪ್ಲೇಟ್ ಇಲ್ಲ ಎಂಥದ್ದಿಲ್ಲ. ಲಗೇಜ್ ಒಂದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಅವನಿಗೆ ಇಕ್ಕಟ್ಟಾಗ್ತಾಯಿದೆ. ಎಲ್ಲಾದರೂ ನಿಲ್ಲಿಸ್ದಾಗ ಒಂದು ಅದಕ್ಕೆ ರಿಪೇರಿ ಮಾಡಬೇಕು. ಹೆಂಗಿದೆಯಪ್ಪ ಜರ್ನಿ? ಫಸ್ಟ್ ಟೈಮು ಕಷ್ಟನೇ ಇದೆ, ನೋಡೋಣ. ಅದು ಶಿರಾಳಕೊಪ್ಪನ ಇವರು ತರಗಿಣಿ. ಓಕೆ, ಶಿರಾಳಕೊಪ್ಪ ಹೋಯ್ತಾ? ಅದು ಮುಂದೆನಾ? ಓಕೆ, ಹಾಂ ಸರಿ. ಇಲ್ಲಿ ಒಂದು ಹೋಟ್ಲು ಕಾಣಿಸಿದೆ. ಎಲ್ಲಿ? ಇಲ್ಲ, ಇಲ್ಲಿ ಕೆಳಗೆ ಹೆಬ್ರಿ, ಉಡುಪಿ. ತಿಂಡಿ ಇಲ್ಲೇ ತಿಂತೀವಿ. ನೋಡ್ಬಿಟ್ಟು ಏನೇನಿದೆ ಅಂತ ತಿಂಡಿ. ಇಡ್ಲಿ, ಚಿತ್ರಾನ್ನ, ಚಪಾತಿ. ನಮ್ಮ ಹುಡುಗನಿಗೆ ಇಡ್ಲಿ ಕೊಡ್ಸೋಣ. ಚಲ್, ತಿಂಡಿ ಮುಗಿಸಿದ್ವಿ ಇಲ್ಲೇ ಶಿರಾಳಕೊಪ್ಪ. ನಮ್ಮ ಹುಡುಗ ಒಂದು 2 ಇಡ್ಲಿ ತಿಂದ, ನಾನೊಂದು ಹಾಫ್ ಚಿತ್ರಾನ್ನ ತಿಂದೆ. ಪರವಾಗಿಲ್ಲ, ಅಂಥ ಏನು ಓಕೆ ಅಲ್ಲ, ಆದರೆ ಅಂಥ ಕೆಟ್ಟದಾಗೂ ಇರಲಿಲ್ಲ. ಆಮೇಲೆ ಇನ್ನೊಂದು ಸರಿ ಏನಾಗುತ್ತೆ, ಹೋಟ್ಲು ಹುಡುಕ್ತಾ ಲೇಟ್ ಆಗಿಬಿಡ್ತದೆ. ಇವಾಗಲೇ 9:15 ಆಯಿತು. ಸೊ ನಾವು ಒಂದು ಅರ್ಧ ಗಂಟೆ ಇಲ್ಲಿ ನಿಂತುವ ಅಂತ, ಅರ್ಧ ಗಂಟೆ ಮೇಲೆ ನಿಂತಿದ್ದೀವಿ. ಸೊ ಇವಾಗ ಇಲ್ಲಿಂದ ಹಾನಗಲ್ ಅಂತೆ, ಹಾನಗಲ್ಲಿಂದ ಹುಬ್ಬಳ್ಳಿ ಬೈಪಾಸ್, ಅಲ್ಲಿಂದ ಧಾರವಾಡ. ತಿಂಡಿ ತಿಂದು ಹೊರಟ ಮೇಲೆ ರೋಡ್ ಚೆನ್ನಾಗಿದೆ, ಒಳ್ಳೆ ಹೈವೇ ಥರ ಇದೆ. ಇವಾಗ ನಾವು ಹಾನಗಲ್ಗೆ ಬಂದ್ವಿ. ಇಲ್ಲಿಂದ ಜಾತ್ರೆ ಇತ್ತಂತೆ, ಹಂಗಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಏನಿದೆ? ಪಕ್ಕಾನಿ ಗುಂಡಿ ಕ್ಲಿನಿಕ್. ಹಾನಗಲ್ ದಾಟಿ ಮುಂದೆ ಬಂದ್ವಿ. ಸ್ವಲ್ಪ ನಮ್ಮ ಲಗೇಜು ನಮ್ಮ ಹುಡುಗನಿಗೆ ತುಂಬ ಇರಿಟೇಟ್ ಮಾಡ್ತಾಯಿತ್ತು, ಜಾಗ ಇಲ್ದಂಗೆ ಆಗಿತ್ತು. ಅದು ಮನೆಯಿಂದ ಅಲ್ಲಿ ಕತ್ಲು ಬೇರೆ ಇತ್ತು, ಕಟ್ಟಬೇಕಾದ್ರೆ ಸರಿಯಾಗಿ ಕಟ್ಟಿಲ್ಲ. ಆಮೇಲೆ ಬಂಗಿ ಕಾರ್ಡ್ ಬೇರೆ ತುಂಬ ಹಾಳಾಗ್ಬಿಟ್ಟಿದ್ದಾವೆ. ಹೊಸ ತಗೋಬೇಕು ಈಗ ಪುಣೆಯಲ್ಲಿ. ಬಂಗಿ ಕಾರ್ಡ್ ತಗೋಬೇಕು, ಒಂದು ಬ್ಯಾಗ್ ತಗೋಬೇಕು, ನಮ್ಮ ಹುಡುಗನಿಗೆ ಒಂದು ಜರ್ಕಿನ್ ತಗೋಬೇಕು. ಸೊ ಹೊರಡ್ತೀವಿ ಈಗ. ಇದು ಸ್ವಲ್ಪ ಸುಮಾರು ಒಂದು 10-15 ನಿಮಿಷ ಸ್ವಲ್ಪ ಅದಕ್ಕೆ ರಿಪೇರಿ ಮಾಡಿದೆ. ಈಗ ಅವನಿಗೆ ಒಂಚೂರು ಜಾಗ ಆಗಿದೆ. ನೋಡಿ, ಇಲ್ಲಿ ಏನೋ ವಿಠಲಂದು ಏನೋ ನಡೀತಾ ಇದೆ ನೋಡಿ. ವಿಠಲ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ, ಲಗೇಜ್ ಅಡ್ಜಸ್ಟ್ಮೆಂಟ್ ಆದಮೇಲೆ ಇವಾಗ ಇಬ್ಬರಿಗೂ ಕಂಫರ್ಟ್ ಆಗಿದೆ ಇವಾಗ. ಆಮೇಲೆ ಒಳ್ಳೆ ಪಿಕಪ್ ತಗೊಂಡಿದ್ದೀವಿ. ಮಾತಾಡ್ತಾ ಫೈನಲಿ ಮುಂಬೈ ಹೈವೇ ಟಚ್ ಆದ್ವಿ. ನಾವೀಗ ಹುಬ್ಬಳ್ಳಿ ಬೈಪಾಸ್ಗೆ ಬಂದಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಹೈವೇನೇ ಅಂದ್ಕೊಳ್ಳಿ, ಇದು ಮುಂಬೈ ಹೈವೇನೇ. ಇದೇನೋ ಎಷ್ಟು ವರ್ಷದಿಂದ ಹಂಗೇ ಇದೆ, ಇದು ಇಷ್ಟೇ ಇದೆಪ್ಪ ರೋಡು. ಈ ಹುಬ್ಬಳ್ಳಿ ಮತ್ತು ಧಾರವಾಡ ಹೈವೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಗಾಡಿಗಳು ಹೋಗ್ತಾನೆ ಇಲ್ಲ. ಆಮೇಲೆ ಧೂಳು, ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ, ತುಂಬ ಸ್ಲೋ ಮೂವಿಂಗ್ ಇದೆ. ಧಾರವಾಡ
ಕ್ರಾಸ್ ಮಾಡಿದ್ವಿ. ಹುಬ್ಳಿಯಿಂದ ಧಾರವಾಡ ಬರೋದೇ ಒಂದು ದೊಡ್ಡ ಹಿಂಸೆ ಆಗೋಯ್ತಪ್ಪ. ಇಲ್ಲಿಂದ ಚೆನ್ನಾಗಿದೆ ರೋಡು. ಊಟ ಮಾಡಿ ಒಂದು 50-55 ಕಿಲೋಮೀಟ್ರ್ ಬಂದ್ವಿ. ಇನ್ನೊಂದು ಬೆಳಗಾವಿ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಇಲ್ಲಿ ಜಿಯೋನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. ಹಂಗೆ ನಮ್ಮ ಹುಡುಗಿಗೆ ಸ್ವಲ್ಪ ಕಣ್ಣು ನಿದ್ದೆ ಬರ್ತಾಯಿತ್ತು. ಹಂಗೆ 2 ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಳಿಸಿದ್ದೀನಿ. ಸೊ ನೀರು ತುಂಬಿಸ್ಕೊಂಬರ್ತಾ ಇದ್ದಾನೆ. ಸಿಗ್ತಾ ಫುಲ್ ಚಿಲ್ಲ ಹಾಂ. ಧಾರವಾಡ ಎಲ್ಲ ದಾಟಿ ಕಿತ್ತೂರು ದಾಟಿ ಬೆಳಗಾವಿಗೆ ಬಂದ್ವಿ. ಬೆಳಗಾವಿ ಎದುರುಗಡೆ ವಿಧಾನಸೌಧ ಕಾಣಿಸ್ತಾ ಇದೆ ನೋಡಿ. ಊಟ ಪರವಾಗಿಲ್ಲ, ಅಷ್ಟೇನು ಚೆನ್ನಾಗಿರಲಿಲ್ಲ. ಊಟ ಆಯಿತು. ಆಮೇಲೆ ಗಾಡಿಗೆ ಪೆಟ್ರೋಲ್ ಇತ್ತು, ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ನಮ್ಮ ಹುಡುಗಿಗೆ ಸ್ವಲ್ಪ ಯಾಕೋ ಮಂಪರು ಬರ್ತಾಯಿತ್ತು ಅಂತ ಅವನಿಗೆ ಸ್ವಲ್ಪ ಮುಖ ಎಲ್ಲ ತೊಳಸಿ ಮತ್ತೆ ಹೊರಟಿದ್ವಿ. ಸೊ ಬೆಳಗಾವಿ ಬಂತು. ಇನ್ನೇನು ಇದುವರೆಗೂ ಅಂತೂ ರೋಡ್ ಚೆನ್ನಾಗಿತ್ತು. ಮುಂದೆ ಬಹುಶಃ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೋದು, ನೋಡಬೇಕು. ಬೆಳಗಾವಿ ಊರು ತುಂಬ ದೊಡ್ಡದಾಗ್ಬಿಟ್ಟಿದೆ ಇವಾಗ. ಎಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಇನ್ನೂ ಹೋಗ್ತಾನೇ ಇದೆ ಊರು. ಬೈಪಾಸ್ ಇರೋದ್ರಿಂದ ಬಚಾವು. ಸಿಟಿ ಒಳಗಡೆಯಿಂದ ಅಂದರೆ ಎಷ್ಟು ಕಷ್ಟ ಇರ್ತಿತ್ತು. ನದಿ ಬಂತು ನೋಡಿ. ಬಹುಶಃ ಇದು ಘಟಪ್ರಭಾ ಮಲಪ್ರಭಾ ಯಾವುದೋ ಒಂದು ಇರಬೇಕು. ಯಾಕಂದರೆ ಕೃಷ್ಣ ಈ ಕಡೆ ಬರೋಲ್ಲ. ಅದು ಇದು ಯಾವುದೋ ದೊಡ್ಡದಾಗಿದೆ. ಮೈನ್ ಫೀಲ್ಡ್ ಥರ ಆಗ್ಬಿಟ್ಟಿದೆ. ಎಲ್ಲ ಇಡೀ ಬಂಡೆನೆಲ್ಲ ಕೊರೆದಾಕಿ ರೋಡ್ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಬೆಟ್ಟ ಗುಡ್ಡ ಇರುತ್ತೋ ಇಲ್ವೋ ಹಂಗಾಗ್ಬಿಟ್ಟಿದೆ. ರೋಡ್ ಬೇಕು ಅಂದರೆ ಜಲ್ಲಿ ಬೇಕು, ಜಲ್ಲಿ ಕಲ್ಲು ಬೇಕಂದರೆ ಬಂಡೆಯನ್ನು ತೆಗಿಲೇಬೇಕು. ಹಂಗಾಗಿದೆ. ಏನು ಎಷ್ಟೊಂದು ಹಂಸಗಳಿದೆ. ಇದು ಯಾವುದೋ ಘಾಟ್ ಇದ್ದಂಗಿದೆ ಚಿಕ್ಕದು. ಬಹುಶಃ ಅದು ಎದುರಿಗೆ ಕಾಣಿಸ್ತಾ ಇರೋದು ನಿಪ್ಪಾಣಿ ಇರಬೇಕು. ಇನ್ನೇನು ಮಹಾರಾಷ್ಟ್ರ ಬಂತು ಅನಿಸುತ್ತೆ. ಕರ್ನಾಟಕ ರಾಜ್ಯದ ಕೊನೆ ಜಿಲ್ಲೆ ತಾಲೂಕು ಆದಂಥ ನಿಪ್ಪಾಣಿಗೆ ಬಂದಿದ್ದೀವಿ. ನಿಪ್ಪಾಣಿ ಆದಮೇಲೆ ಮಹಾರಾಷ್ಟ್ರ ಶುರು ಆಗುತ್ತೆ. ಇಲ್ಲೇ ಟೀ ಕುಡಿಯೋಣ. ಇದು ಕರ್ನಾಟಕದ ಕೊನೆ ಟೋಲ್ ಅಂತ. ಇದು ಇದಾದಮೇಲೆ ಮಹಾರಾಷ್ಟ್ರ ಶುರು. ಆಲ್ರೆಡಿ ಬೋರ್ಡ್ಗಳು ಶುರು ಆಗಿಬಿಟ್ಟಿದೆ ಮಹಾರಾಷ್ಟ್ರದ್ದು. ಅಫಿಷಿಯಲ್ ಆಗಿ ಎಂಟ್ರ್ ಆಗಬೇಕಷ್ಟೆ. ಮುನಿಯಾಲ್ ಟು ಪುಣೆ ಜರ್ನಿ ಆಲ್ಮೋಸ್ಟ್ ನಂಗೆ ತಿಳಿದ ಪ್ರಕಾರ ಒಂದು 70% ಮುಗಿಸಿದ್ದೀವಿ ಅಂದ್ಕೊಂಡಿದ್ದೀನಿ. ಇನ್ನೊಂದು 30% ಇರಬೇಕು. 200 ಚಿಲ್ಲರೆ ಇರಬೇಕು. ಮನೆಯಿಂದ ಆಯಿತು. ಇನ್ನೇನು 480 500 ಹತ್ತತ್ರ ಬಂದ್ವಿ. ಕಾರು ಅವ್ರು 2 ವೀಲರ್ ಹೋಗ್ತಾ ಇದ್ದಾರಲ್ಲ, ಅವ್ರು ಹಿಂದೆ ಹೋಗ್ಬಿಡೋಣ. ಇದೇನಂತ ಅರ್ಥ ಆಗಿಲ್ಲ. ಇದೇನು ಹಾಂ ಟೋಲೇ ಇದೆ. ಇದು ಕೂಡ ಟೋಲೇ. ಇದೇನಿದು ಏನಪ್ಪ? ಏನು ಗನ್ನೆಲ್ಲ ಹಿಡ್ಕೊಂಡಿದ್ದಾರೆ ಯಾಕೋ, ಬಾರ್ಡ್ರ್ ಥರ. ಅಫಿಷಿಯಲ್ ಆಗಿ ಇವಾಗ ಮಹಾರಾಷ್ಟ್ರ ಎಂಟ್ರ್ ಆದ್ವಿ. ಜೈ ಮಹಾರಾಷ್ಟ್ರ, ಜೈ ಶಿವಾಜಿ. ಇಲ್ಲಿಂದ ಕೊಲ್ಲಾಪುರ ಜಸ್ಟ್ 20 ಕಿಲೋಮೀಟ್ರ್. ಅಂದರೆ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡ್ರ್ ಅಂಟ್ಕೊಂಡೇ ಇದೆ ಕೊಲ್ಲಾಪುರ. ಕೊಲ್ಲಾಪುರ ಸಿಟಿ ಟ್ರಾಫಿಕ್ ನೋಡಿ ಹೆಂಗಿದೆ. ಎಲ್ಲಾದ್ರೂ ಬೈಪಾಸ್ ಸಿಗತ್ತೇನೋ ಅಂದ್ಕೊಂಡೆ, ಯಾಕೋ ಇನ್ನೂ ಕಾಣಿಸ್ತಾ ಇಲ್ಲ.
ಬೈಪಾಸ್ ಏನಾದರೂ ಇದ್ದರೆ ಬೇಗ ಹೋಗ್ಬೋದು. ಈಗೆಲ್ಲ ಫ್ಯಾಕ್ಟ್ರಿ, ಸ್ಕೂಲು, ಕಾಲೇಜು ಎಲ್ಲ ಇವ್ರು ಯಾರೋ ಎಲ್ಲಿಗೂ ಹೋಗ್ತಾಯಿದ್ದಾರೆ. ಯಾವುದೋ ದೊಡ್ಡ ರೈಡ್ಗೆ ಹೋಗ್ತಾಯಿದ್ದಾರೆ ಅಂತ ಕಾಣುತ್ತೆ, ಯಾವುದೋ ತೀರ್ಥಕ್ಷೇತ್ರಕ್ಕೆ. ಏನೋ ಬೋರ್ಡೆಲ್ಲ ಹಾಕಿದ್ದಾರೆ, ಏನೋ ಕಾಣಿಸ್ತಾ ಇಲ್ಲ. ಕೊಲ್ಹಾಪುರ ಟ್ರಾಫಿಕ್ಕಲ್ಲಿ ಹೋರಾಟ ಮಾಡಿ ಆಚೆ ಬರೋಷ್ಟರಲ್ಲಿ ಸಾಕಾಗೋಯ್ತು. ಮಹಾರಾಷ್ಟ್ರ ಪೊಲೀಸ್ ಹಿಡಿತಾ ಇದ್ದಾರೆ. ನಮ್ಮ ಹುಡುಗನೂ ಸುಸ್ತಾಗ್ಬಿಟ್ಟಿದ್ದಾನೆ, ಬೆಳಿಗ್ಗೆಯಿಂದ ಕುತ್ಕೊಂಡಿದ್ದಾನೆ. ಫಸ್ಟ್ ಟೈಮ್ ಬೇರೆ, ಬಿಸಿಲು. ಬಟ್ ಬರೋಕ್ಕೆ ಅವನು, ನಾನು ಸುಮ್ಮನೆ ಹಂಗೆ ತಮಾಷೆ ಕೇಳಿದ್ದೆ, ಅವ್ನು ರೆಡಿ ಆಗಿಬಿಟ್ಟ, ಜೋಶಲ್ಲಿದ್ದ. ಅವನಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕರ್ಕೊಂಬಂದೆ. ಅಫ್ಕೋರ್ಸ್ ಇದು ತುಂಬ ರಿಸ್ಕೇ, ಬಟ್ ಮಕ್ಕಳಿಗೆ ಒಂದು ಅಭ್ಯಾಸ ಆಗ್ಬಿಡುತ್ತೆ. ಯಾವುದೋ ಹೋಟೆಲ್ ಕಾಮತ್ ಅಂತ ಹೋಟ್ಲು ಕಾಣಿಸ್ತಾ ಇದೆ, ಒಳಗೆ ಜನ ಇದ್ದಾರ. ಸರಿ ನೋಡುವ. ನಮ್ಮ ಹುಡುಗ ಏನೋ ವಡಪಾವ್ ತಿಂತಾನಂತೆ, ಇದ್ದರೆ ಒಳ್ಳೆಯದು. ಆಲ್ಮೋಸ್ಟ್ 1 ಗಂಟೆ ನಾನ್ ಸ್ಟಾಪ್ ಬಂದ್ವಿ. ಒಂದು 70-75 ಕಿಲೋಮೀಟ್ರ್ ಬಂದಿರಬೇಕು. ಇಲ್ಲಿ ಯಾವುದೋ ಒಂದು ಕಾಮತ್ ಒರಿಜಿನಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಸಿಕ್ತು, ಅಲ್ಲಿ ವಡಪಾವ್ ತಿಂತಾ ಇದ್ದಾನೆ ನಮ್ಮ ಹುಡುಗ. ನಿಮಗೆ ಅದು ಆಗಿಲ್ಲ ಅಂದರೆ ಇನ್ನೊಂದು ತಗೋತೀನಿ, ಆಯಿತಾ? ಸಾಯಂಕಾಲ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಇವಾಗ ಮತ್ತೆ ಮುಂದೆ ಹೊರಟಿದ್ದೀವಿ. ಇಲ್ಲಿಂದ ಎಕ್ಸಾಕ್ಟ್ಲಿ ಶಾಂತಿ ಪ್ರಸಾದ್ ಅವ್ರ ಮನೆ 210 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಮೇಲೆ ಸತಾರ ಟ್ರಾಫಿಕ್ ಹೆಂಗಿರುತ್ತೋ ಗೊತ್ತಿಲ್ಲ, ಪೂನಾ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಲೇಟ್ ಆಗುತ್ತೆ, ತೊಂದರೆ ಇಲ್ಲ, ಟೆನ್ಷನ್ ಏನು ತಗೊಳ್ತಾ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ದೀವಿ. ಸೂರ್ಯ ಇನ್ನೇನು ಮುಳುಗ್ದವನು. ಇಲ್ಲಿ ಯಾವುದೋ ಒಂದು ದೊಡ್ಡ ಬೆಟ್ಟದ ಹಿಂದೆ ಇದ್ದಾನೆ ಹೋದವನು. ಸೊ ಸನ್ರೈಸ್ ಸನ್ಸೆಟ್ ನೋಡಿ ಹೆಂಗಿದೆ. ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ನಾವಲ್ಲಿ ಹೋಟ್ಲ ಹತ್ರ ನಿಲ್ಲಿಸಿದಾಗ ಅಲ್ಲಿ ಒಂದು ಹಿಂದೆ ಬೆಟ್ಟ ಇತ್ತು, ಹಂಗಾಗಿ ನಮಗೆ ಸೂರ್ಯ ಸಿಗಲಿಲ್ಲ. ಇವಾಗ ನಿಲ್ಸೋಕ್ಕೂ ಟೈಮ್ ಇಲ್ಲ, ಸೊ ಹಂಗಾಗಿ ಇಲ್ಲಿಂದನೇ ಎಂಜಾಯ್ ಮಾಡ್ತೀವಿ ಅಷ್ಟೇ. ನಾವು ಪ್ರಯಾಣ ಶುರು ಮಾಡಿದಾಗ ಗುರಿ ತುಂಬ ದೂರ ಅನಿಸುತ್ತೆ, ದಾರಿ ಸಾಗ್ತಾ ಇದ್ದ ಹಾಗೆ ಗುರಿ ಹತ್ತಿರ ಆಗ್ತಾ ಬರುತ್ತೆ. ಇದು ಕರಾಡ್ ಊರಲ್ಲಿ ಇಷ್ಟು ಟ್ರಾಫಿಕ್ ಇದೆ ಅಂದರೆ ಮೈ ಗಾಡ್. ಇವರೆಲ್ಲ ಯಾಕೋ ಈ ಕಡೆ ಹೋಗ್ತಾ ಇದ್ದಾರೆ, ನಾವು ಹೋಗ್ಬಿಡೋಣ, ನೋಡೋಣ. ವಿಪರೀತ ಟ್ರಾಫಿಕ್ ಇದೆ. ಅದು ಮೇಲೆ ಫ್ಲೈಓವರ್ ನಡೀತಾ ಇದೆ, ಹಾಗಾಗಿ ಫುಲ್ಲು ಜಾಮ್ ಇದೆ. 7 ಗಂಟೆ ಆಯಿತು. ಹಿಂಗೆ ಆಗ್ಬಿಡ್ತದೆ. ನಾವು ಏನೋ ಒಂದು ಟೈಮು ಪ್ರಿಡಿಕ್ಷನ್ ಮಾಡಿರ್ತೀವಿ, ನೋಡಿ ಎಷ್ಟು ಇದೆ ಅಂದರೆ ಸುಮಾರು 2-3 ಕಿಲೋಮೀಟ್ರ್, ಇನ್ನೂ ಜಾಸ್ತಿನೇ ಆಗೋಯ್ತು. ಆವಾಗಿಂದ ಫಸ್ಟ್ ಗೇರಲ್ಲೇ ಬರ್ತಾಯಿದ್ದೀನಿ. ಅಯ್ಯೋ ರಾಮ, ಹೆಂಗೆ ಕಚ್ಕೊಂಬಿಟ್ಟಿದೆ ಇಲ್ಲಿ. ಅದು ನಾವು 2 ವೀಲರ್ ಹೆಂಗೋ ನುಗ್ಗಿ ಹೋಗ್ತಾಯಿದ್ದೀವಿ. ಅಮ್ಮ ತಾಯಿ ಮುಂದೆ ನೋಡು, ಮೊಬೈಲ್ ನೋಡ್ಕೊಂಡು ಇಂಥ ಟ್ರಾಫಿಕಲ್ಲೂ ಹಂಗೆ ಕೆಳಗೆ ಮಕ್ಕೊಂಡ್ ಬರ್ತಾಯಿದ್ದಾಳೆ ತಾಯಮ್ಮ. ರಾತ್ರಿ ಚಾಲೆಂಜಿಂಗ್ ಮತ್ತು ಟಫ್ ಆಗೋಯ್ತು, ಫುಲ್ಲು ಜಾಮ್ ಇದೆ. ಮೊದಲೇ ನಮಗೆ ರಾತ್ರಿ ಓಡ್ಸೋಕ್ಕೆ ಬರೋಲ್ಲ, ಅದರಲ್ಲಿ ಬೇರೆ ಇವಾಗ ಟ್ರಾಫಿಕ್ ಜಾಮು. ಇದು ಯಾವುದೋ ಕರಾಡ್ ಹೋಯ್ತು, ಮುಂದೆ ಯಾವುದು ಸತಾರನೇ ಇರಬೇಕು. ಅದೆಷ್ಟು ದೂರ ಇದೆ ಬೋರ್ಡು ಕಾಣಿಸ್ತಾ ಇಲ್ಲ. ಇನ್ನು 150 ಇರಬೇಕು ಪುಣೆ ಬಹುಶಃ. ಈ ಹೈವೇ ಎಷ್ಟು ದರಿದ್ರವಾಗಿದೆ ಅಂದರೆ ಲೆಫ್ಟು ರೈಟು ಹೋಮ್ಸು. ಮೈ ಗಾಡ್, ಅಪ್ ಟು ಧಾರವಾಡ ಹುಬ್ಬಳ್ಳಿವರೆಗೂ ಅದೇನು ಸಿಂಗಲ್ ರೋಡ್ ಬಂದೇ ಕರೆಕ್ಟಾಗಿತ್ತು. ಆಮೇಲೆ ಏನು ಹೈವೇ ಇದು ಸುಮ್ಮನೆ ವೇಸ್ಟ್. ಇದು ದಂಡ, ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಏನೋ ಒಂದು 100 ಮೀಟ್ರ್ ಒಳ್ಳೆ ರೋಡ್ ಸಿಕ್ತು ಅನ್ನೋಷ್ಟರಲ್ಲಿ ತಿರ್ಗಾ ಹಂಪ್ಸು. ಟೈಮ್ ಆಗಿದೆ 8:15. ಸತಾರ ಬಂತು. ಸತಾರದಲ್ಲಿ ನಂದೊಂದು ಒಳ್ಳೆ ಸ್ವೀಟ್ ಮೆಮೊರಿ ಇದೆ. ನನ್ನ ಜೀವನದ ಸೈಕ್ಲಿಂಗ್ ಫಸ್ಟು
ಟೂರ್ ಮಾಡಿದ್ದು ಸತಾರದಿಂದ ಮಹಾಬಳೇಶ್ವರದಿಂದ ಮತ್ತೆ ರೌಂಡ್ ಹಾಕ್ಕೊಂಡು ವಾಪಸ್ ಸತಾರ 2014. ಅದು ಹೆಂಗೆ ಅಂದರೆ ನಾನು ಸೈಕಲ್ ತುಳಿದು ಪ್ರಾಕ್ಟೀಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ. ನಾನು ಮತ್ತು ಶಾಂತಿ ಪ್ರಸಾದ್ ಒಟ್ಟಿಗೆ ಸುಮ್ಮನೆ ಸೈಕಲ್ ನೋಡೋಕ್ಕಂತ ಹೋಗಿ ಕಾರ್ಡ್ ಉಜ್ಜಿಬಿಟ್ಟು ಸೈಕಲ್ ತಗೊಂಡು ಬಂದೇ ಬಿಟ್ವಿ. ಬಂದು ಒಂದು 15 ದಿವಸ ಆಗಿರ್ಬೇಕಷ್ಟೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಒಬ್ಬರು ರಫಿ ಅಂತಿದ್ದಾರೆ, ಸೈಕ್ಲಿಂಗ್ ಎಕ್ಸ್ಪರ್ಟ್ ಅವರು. ಅವರು ಸತಾರ ಸೈಕ್ಲಿಂಗ್ ಹಾಕಿದ್ರು. ಸರಿ ಅಂದ್ಬಿಟ್ಟು ನಾನು ಕೇಳಿದೆ, ಈ ಥರ ಬರಲ್ಲ ನಾನು, ಬಟ್ ನನಗೆ ಪ್ರಾಕ್ಟೀಸ್ ಇಲ್ಲ ಅಂದೆ. ಅವರು ಏನೇ ಬೇಕಾಗಿಲ್ಲ, ನೀನು ಒಂದು ವಾರ ಸ್ವಲ್ಪ ಸೈಕಲ್ ತುಳಿ ಅಷ್ಟೇ ಅಂದರು. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು ಸೈಕ್ಲಿಂಗು. ಆಮೇಲೆ ಸುಮಾರು ಸೈಕ್ಲಿಂಗ್ ಮಾಡಿದ್ವಿ. 2025 ಸೈಕ್ಲಿಂಗ್ ಯಾವುದು ಅಂದರೆ 2025 ದಿನ ಮಾಡಿಲ್ಲ, 2024 ಸುಮಾರು ಮಾಡಿದ್ವಿ. ಸೊ ಆ ಥರ ಸತಾರದೊಂದು ಒಳ್ಳೆ ಸವಿ ನೆನಪಿದೆ. ಆಲ್ಮೋಸ್ಟ್ 2 ಗಂಟೆಯಿಂದ ನಾನ್ ಸ್ಟಾಪ್ ಬರ್ತಾ ಇದ್ದೀವಿ. ಒಂದು ಕಡೆ ಎಲ್ಲಾದರೂ ಟೀ ಕುಡಿಬೇಕು, ನಿಲ್ಸೋಣ, ತುಂಬ ಹೊತ್ತಾಯಿತು. ಅವನಿಗೂ ಪಾಪ ಕುತ್ಕೊಂಡು ಇದಾಗ್ಬಿಟ್ಟಿದೆ. ಇಲ್ಲೆಲ್ಲಾದರೂ ಒಂದು ಕಡೆ ಟೀ ಬಿಸ್ಕೆಟ್ ತಿಂತಾನಂತ, ತಿನ್ನಿಸ್ಬಿಟ್ಟು ಆಮೇಲೆ ಇನ್ನು ನಮ್ಮ ಜರ್ನಿ 99 ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ. ಅವ್ರ ಮನೆ 99 ಇದೆ. ಇಲ್ಲಿ ಸತಾರ ಊರು ಆದಮೇಲೆ ಒಂದು ಟೋಲ್ ಬಂತು. ಟೋಲ್ ಆದಮೇಲೆ ಅಲ್ಲಿ ಒಂದು ಸ್ವಲ್ಪ ಇದು ಯಾವುದೋ ಶಿವನೇರಿ ಸಾಂತೇರಿ ಕಾಂದೇಪೇಡ್ ಅಂತ ಅಲ್ಲಿ ನಿಲ್ಸಿದ್ದೀವಿ. ಇವಾಗ ನೆಕ್ಸ್ಟು ಸ್ಟಾಪ್ ಏನಿದ್ರು ಮನೆಯೇ. ಸೊ ನಮ್ಮ ಹುಡುಗ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾನೆ. ಫಸ್ಟ್ ಜರ್ನಿ ಬೇರೆ, 750 ಕಿಲೋಮೀಟ್ರ್ ಅಂದರೆ ತಮಾಷೆನ. ಬನ್ನಿ ಹೋಗೋಣ, ಫೈನಲ್ ರೌಂಡ್ ಈಗ. ಇಲ್ಲಿ ಸಾವಧಾನ್ ಟನಲ್ ಬಂತು ನೋಡಿ. ಹೆಸರು ಏನಿದೆ, ಡೇಂಜರ್ ಕರ್ವ್ ಆಫ್ಟರ್. ವಾವ್, ಸಾಕಾಗಿದೆ. ಎಲ್ಲ ಗಾಡಿಗಳು ಫಾಸ್ಟ್ ಹೋಗ್ತಾ ಇದ್ದಾವೆ. ಮುಗೀತು. ಓ ಆಚೆ ಬಂದ್ವಿ. ನಮ್ಮ ಇವತ್ತಿನ ಡೆಸ್ಟಿನೇಷನ್ 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇನ್ನು ಟೈಮ್ 53 ನಿಮಿಷ. ಏನಾಯ್ತು ಇದಕ್ಕೆ? ABS ಯಾಕೋ ನೋಡ್ತಾ ಇದೆ ಇದು ಸುಮುಖ. ABS ಯಾಕೋ ಕ್ಲಿಕ್ ಆಗ್ತಾ ಇದೆ. ಏನಾಯ್ತು? ABS ಯಾಕೋ ಬ್ಲಿಂಕ್ ಆಗ್ತಾ ಇದೆ. ಬಡ್ಕೋತಾ ಇದೆ ಕಣ ಯಾಕೋ. ಸ್ಟಾರ್ಟು ಆಗ್ತಾಯಿಲ್ಲ. ಅಯ್ಯಪ್ಪ, ಸುಮ್ಮಿ ಏನು ಮಾಡೋದು? ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಹೊಸದೇ ಅಲ್ವಾ? ಹಾಂ, ಕಿಕ್ ಸ್ಟಾರ್ಟ್ ಬೇರೆ ಇಲ್ಲ ಕಣ. ನಾನು ಆಫ್ ಮಾಡ್ಬೋದಾಗಿತ್ತು ಗಾಡಿ. ಅಯ್ಯೋ ರಾಮ. 10 ನಿಮಿಷದ ಹಿಂದೆ ನಮ್ಮ ಜೊತೆ ಒಂಥರ ವಿಚಿತ್ರ ಘಟನೆ ನಡೀತು.
ABS ಯಾಕೋ ಬ್ಲಿಂಕ್ ಆಗ್ತಾಯಿದೆ ಅಂದ್ಬಿಟ್ಟು ಅಲ್ಲಿ ಟೋಲ್ ಹತ್ರ ಆಫ್ ಮಾಡಿದೆ. ಗಾಡಿ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ. ಎಷ್ಟು ಮಾಡಿದ್ರು ತಳ್ಳಿದ್ರು ಆಗಲಿಲ್ಲ. ಅವನು ಯಾರೋ ಒಬ್ಬ ಹುಡುಗ ಇದ್ದ, ಅವನಿಗೆ 1-2 ಸರಿ ತಳ್ದವನು, ಆಗಲಿಲ್ಲ. ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದರೆ ಏನಪ್ಪ ಮಾಡೋದು. ರಾತ್ರಿ 11 ಆಗ್ತಾಯಿದೆ, 10:30 ಆಗೋಗಿದೆ. ಇನ್ನು 30 ಕಿಲೋಮೀಟ್ರ್ ಇದೆ ಶಾಂತಿ ಪ್ರಸಾದ್ ಅವ್ರ ಮನೆ. ಏನು ಮಾಡೋದು ಅಂತ ಕೊನೆಗೆ ಸುಮ್ಮಕ್ಕ ಅಪ್ಪ ನಾನು ತಳ್ಳ ಅಂದ. ಸರಿ ನೋಡೋಣ ಒಂದು ಸರಿ ತಳ್ಳು ಅಂದೆ. ಅವ್ನು ತಳ್ದ, ಸ್ಟಾರ್ಟ್ ಆಯಿತು. ಪುಣ್ಯಕ್ಕೆ ಬೇಡಪ್ಪ ಸಾವಾಸ, ಈಗ ಮನೆಗೆ ಹೋಗೋವರೆಗೂ ಎಲ್ಲೂ ನಿಲ್ಸೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಒಂದು ಕ್ಷಣ ಭಯ ಆಯಿತು. ಭಯ ಅಂದ್ರೇನು, ಏನು ಮಾಡೋದು, ಅಲ್ಲಿ ಇವರಿಗೆ ಬನ್ನಿ ನೋಡಿ ಬನ್ನಿ ಅಂತ ಕರೆದೆ, ಯಾರೂ ಬರಲಿಲ್ಲ ಡ್ರೈವರ್ಗಳು. ಪುಣ್ಯಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಏನೋ ಅದು ಇಂಡಿಕೇಟರ್ ತೋರಿಸ್ತಾ ಇದೆ. ನೋಡೋಣ, ನಾಳೆ ವಿಚಾರಿಸ್ತೀನಿ. ಈಗ ಸದ್ಯಕ್ಕೆ ಮನೆಗೆ ಹೋಗಿ ಸೇಫಾಗಿ ಸೇರಿದ್ರೆ ಸಾಕಪ್ಪ. ಪುಟ್ಟ ಗ್ರೇಟ್. ಫೈನಲಿ ಪುಣೆ ಸಿಟಿಗೆ ಎಂಟ್ರ್ ಆದ್ವಿ. ಇಲ್ಲಿಂದ ಮನೆ ಇನ್ನೂ 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. 10:50. ಸುಮಾರು ಟೆನ್ಷನ್ಗಳೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನಾಳೆ ಮತ್ತೇನು ಟೆನ್ಷನ್ ಇದೆಯೋ ಗಾಡಿದು. ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಅದು ಏನಾಯಿತು ಅಂದರೆ ಅಲ್ಲಿ ಒಂದು ಕಡೆ ಸುಮ್ಮಕ್ಕೆ ಕಾಲು ನೋವು, ಒಂದು ಸ್ವಲ್ಪ ನಿಲ್ಲಿಸು ಅಂದಾಗ ನಿಲ್ಲಿಸಿದೆ. ನಾನು ಬ್ಯಾಟ್ರಿ ಆಫ್ ಮಾಡೋದು ಮರ್ತೋಯ್ತು. ಅದು ಏನಾಗಿದೆ, ಫುಲ್ಲು ಡ್ರೈನ್ ಆಗಿಬಿಟ್ಟಿದೆ. ದಿನದ ಹೋರಾಟ ಮುಗಿಸ್ಕೊಂಡು ನಮ್ಮ ಗೆಳೆಯ ಶಾಂತಿ ಪ್ರಸಾದ್ ಮನೆ ಸೇರೋಷ್ಟರಲ್ಲಿ ರಾತ್ರಿ 11 ಕಾಲಾಗಿತ್ತು. ಇಡೀ ದಿನ ಖುಷಿಯಾಗಿದ್ವಿ. ಆದರೆ ಗಾಡಿ ಒಂಚೂರು ಕೈ ಕೊಟ್ಟಾಗ ಸ್ವಲ್ಪ ಎಲ್ಲೋ ಆತಂಕ ಭಯ ಆಗಿತ್ತು. ಬಟ್ ದೇವ್ರ ಜೊತೆಗಿದ್ದ.